ನಮಸ್ಕಾರ. ಈ ವಿಡಿಯೋ ನೀವು ಶಾಂತವಾಗಿರುವ ಜಾಗದಲ್ಲಿ ಒಬ್ಬರೇ ಇದ್ದಾಗ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಸಾಮಾನ್ಯ ಕಥೆ ಅಲ್ಲ. ಇದು ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತಿರುವ ಹೋರಾಟಕ್ಕೆ ಒಂದು ಧ್ವನಿ. ನೀವು ಈಗ ದಣಿದಿದ್ದರೆ, ಮನಸ್ಸು ಭಾರವಾಗಿದ್ದರೆ, ಯಾರಿಗೂ ಹೇಳಲಾಗದ ನೋವು ಇದ್ದರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇಲ್ಲಿ ಯಾರನ್ನೂ ತೀರ್ಪು ಮಾಡಲಾಗಲ್ಲ. ಇಲ್ಲಿ ನಿಮ್ಮ ನೋವನ್ನು ತಗ್ಗಿಸೋ ಪ್ರಯತ್ನ ಮಾತ್ರ ಇದೆ. ನಿಧಾನವಾಗಿ ಉಸಿರೆಳೆದುಕೊಳ್ಳಿ. ಈ ಕ್ಷಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಈ ಕಥೆ ಮುಗಿಯುವ ಹೊತ್ತಿಗೆ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ ಅನ್ನೋ ನಂಬಿಕೆ. ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಹೆಣ್ಣುಮಗಳು ಇರುತ್ತಾಳೆ. ಅವಳು ನಗುತ್ತಿದ್ದಾಳೆ ಎಂದು ಎಲ್ಲರಿಗೂ ತೋರುತ್ತಿತ್ತು. ಆದರೆ ಅವಳ ನಗು ಮುಖವಾಡ ಮಾತ್ರ. ಒಳಗೆ ಅವಳ ಮನಸ್ಸು ತುಂಬಾ ದಣಿದಿತ್ತು, ಖಾಲಿಯಾಗಿತ್ತು, ಪ್ರತಿದಿನವೂ ಭಾರವಾಗಿತ್ತು. ಬೆಳಗ್ಗೆ ಎದ್ದಾಗಲೇ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತಿತ್ತು: ಇಂದು ಮತ್ತೆ ಏಕೆ ಎದ್ದೆ? ಅವಳಿಗೆ ಅಳು ಬರುತ್ತಿತ್ತು, ಆದರೆ ಕಣ್ಣೀರು ಕೂಡ ಬರದೆ ಹೋಗುತ್ತಿತ್ತು. ಎಲ್ಲವೂ ಅರ್ಥವಿಲ್ಲದಂತೆ ಕಾಣುತ್ತಿತ್ತು. ಜನರ ನಡುವೆ ಇದ್ದರೂ ಅವಳು ಒಬ್ಬಳೇ. ಕೆಲಸಕ್ಕೆ ಹೋದರೂ ಮನಸ್ಸು ಅಲ್ಲಿರಲಿಲ್ಲ. ಮಾತಾಡಿದರೂ ಶಕ್ತಿ ಇರಲಿಲ್ಲ. ಮನೆಗೆ ಬಂದಾಗ ಮಂಚದ ಮೇಲೆ ಕುಳಿತು ಗೋಡೆಯನ್ನೇ ನೋಡುತ್ತಾ ಕುಳಿತಿರುತ್ತಿದ್ದಳು. ನಾನು ಯಾಕೆ ಹೀಗೆ ಆಗ್ತಿದ್ದೀನಿ? ನನ್ನಲ್ಲಿ ಏನು ತಪ್ಪು? ಅವಳಿಗೆ ತಾನು ದುರ್ಬಲ ಎಂದು ಅನಿಸತೊಡಗಿತು. ಯಾರಿಗೂ ಹೇಳಲು ಧೈರ್ಯ ಇರಲಿಲ್ಲ. ಎಲ್ಲರೂ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ರಾತ್ರಿ ಹೊತ್ತು ನಿದ್ರೆ ಬರ್ತಿರಲಿಲ್ಲ. ಮನಸ್ಸು ನಿಲ್ಲದೆ ಓಡುತ್ತಿತ್ತು. ಕೆಲವೊಮ್ಮೆ ಅವಳಿಗೆ ಎಲ್ಲವನ್ನೂ ಬಿಟ್ಟು ಹೋಗಬೇಕು ಅನ್ನಿಸ್ತು. ಆದರೆ ಒಳಗೊಂದು ಸಣ್ಣ ಧ್ವನಿ ಹೇಳ್ತಿತ್ತು: ಇದು ಅಂತ್ಯ ಅಲ್ಲ. ಒಂದು ದಿನ ತುಂಬಾ ಬೇಸತ್ತು ಅವಳು ಒಬ್ಬಳೇ ಹೊರಗೆ ನಡೆದುಕೊಂಡು ಹೋದಳು. ಆಕಾಶ ನೋಡಿದಳು. ಅಲ್ಲಿ ಸೂರ್ಯ ಮುಳುಗುತ್ತಿದ್ದ. ವಾಗಿ ಕತ್ತಲಿಗೆ ಬದಲಾಗುತ್ತಿತ್ತು. ಆ ಕ್ಷಣದಲ್ಲಿ ಅವಳಿಗೆ ಅನಿಸಿತು, ನನ್ನ ಜೀವನವು ಈಗ ಸೂರ್ಯಾಸ್ತದಂತಿದೆ. ಆದರೆ ಸೂರ್ಯ ನಾಳೆ ಮತ್ತೆ ಉದಯಿಸುತ್ತಾನೆ ಅಲ್ಲವಾ? ಆ ದಿನ ಅವಳು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡಳು. ಜೀವನವನ್ನೇ ಒಟ್ಟಿಗೆ ಬದಲಾಯಿಸಬೇಕು ಅನ್ನೋ ನಿರ್ಧಾರ ಅಲ್ಲ, ಮೊದಲು ತನ್ನ ಮೇಲೆ ಇದ್ದ ಕೋಪವನ್ನು ಬಿಡಬೇಕು ಅನ್ನೋ ನಿರ್ಧಾರ. ಮುಂದಿನ ದಿನ ಬೆಳಗ್ಗೆ ಅವಳು ಕನ್ನಡಿಯ ಮುಂದೆ ನಿಂತು ತನ್ನಿಗೆ ಹೇಳಿಕೊಂಡಳು: ನಾನು ಸೋತವಳಲ್ಲ, ನಾನು ದಣಿದಿದ್ದೇನೆ ಅಷ್ಟೇ. ನನ್ನ ಮನಸ್ಸಿಗೂ ವಿಶ್ರಾಂತಿ ಬೇಕು. ಅವಳು ದೊಡ್ಡ ಗುರಿ ಇಡಲಿಲ್ಲ, ಚಿಕ್ಕ ಹೆಜ್ಜೆ ಇಟ್ಟಳು. ಇಂದು ಬಿಸಿಲು ನೋಡೋದು, ಇಂದು ಬದುಕಿರುವುದಕ್ಕೆ ಕೃತಜ್ಞತೆ ಹೇಳೋದು. ಪ್ರತಿದಿನ ಅವಳು ತನ್ನ ಮನಸ್ಸಿಗೆ ಒಂದೇ ಮಾತು ಹೇಳುತ್ತಿದ್ದಳು: ನನ್ನನ್ನು ನಾನು ಒತ್ತಡ ಹಾಕಲ್ಲ, ನಾನು ನಿಧಾನವಾಗಿ ಚೆನ್ನಾಗುತ್ತೇನೆ. ಮೊದಲಿಗೆ ಏನೂ ಬದಲಾವಣೆ ಕಾಣಿಸಲಿಲ್ಲ. ಆದರೆ ಅವಳು ನಿಲ್ಲಲಿಲ್ಲ. ನಿಧಾನವಾಗಿ ಅವಳೊಳಗೆ ಶಾಂತಿ ಬರತೊಡಗಿತು. ಭಾರ ಸ್ವಲ್ಪ ಸ್ವಲ್ಪವಾಗಿ ಇಳಿಯತೊಡಗಿತು. ಅವಳು ಮತ್ತೆ ಕನಸು ಕಾಣಲು ಶುರು ಮಾಡಿದಳು. ತುಂಬಾ ದೊಡ್ಡ ಕನಸು ಅಲ್ಲ, ಶಾಂತಿಯ ಕನಸು. ಪ್ರತಿದಿನ ತಾನು ನಗುತ್ತಿರುವ ದೃಶ್ಯವನ್ನು ಕಲ್ಪಿಸಿಕೊಂಡಳು. ತಾನು ಹಗುರವಾಗಿ ಉಸಿರಾಡುತ್ತಿರುವ ಕ್ಷಣವನ್ನು ಕಂಡಳು. ಆಫ್ ಅಟ್ರಾಕ್ಷನ್. ಒಂದು ದಿನ ಅಲ್ಲ, ಒಂದು ತಿಂಗಳು ಅಲ್ಲ, ಆದರೆ ಒಂದು ಸಮಯದ ನಂತರ ಅವಳು ಮತ್ತೆ ಬದುಕುತ್ತಿರುವಂತೆ ಅನಿಸಿತು. ನಗುವು ನಿಜವಾಗಿತ್ತು, ಮನಸ್ಸು ಸ್ವಲ್ಪ ಹಗುರವಾಗಿತ್ತು. ಅವಳು ಅರಿತುಕೊಂಡದ್ದು ಏನೆಂದರೆ, ಡಿಪ್ರೆಷನ್ ದುರ್ಬಲತೆ ಅಲ್ಲ, ಅದು ಮನಸ್ಸು ಸಹಾಯ ಕೇಳುವ ಒಂದು ರೂಪ. ನಂಬಿಕೆ ಇದ್ದರೆ ಮನಸ್ಸು ಗುಣಮುಖವಾಗುತ್ತದೆ. ಇಂದು ಅವಳು ಸಂಪೂರ್ಣ ಪರಿಪೂರ್ಣಳಲ್ಲ, ಆದರೆ ಶಾಂತಳಾಗಿದ್ದಾಳೆ ಮತ್ತು ಅವಳು ನಂಬಿದ್ದಾಳೆ: ನಾನು ಹೀಗೇ ಇರಲ್ಲ, ನನ್ನ ಜೀವನ ಇನ್ನೂ ಬೆಳಗುತ್ತದೆ. ಅಂತಿಮವಾಗಿ ಒಂದೇ ಸಂದೇಶ ಉಳಿಯುತ್ತದೆ: ನೀವು ಈಗ ಕತ್ತಲಿನಲ್ಲಿ ಇದ್ದರೂ ನಿಮ್ಮೊಳಗೆ ಬೆಳಕು ಇನ್ನೂ ಜೀವಂತವಾಗಿದೆ. ನಂಬಿಕೆ ಇಡಿ. ನಿಧಾನವಾಗಿ. ನೀವು ಕಥೆ ಒಂದು ಹೆಣ್ಣುಮಗಳ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ, ಇಂದು ಮೌನವಾಗಿ ನೋವು ಅನುಭವಿಸುತ್ತಿರುವ ಪ್ರತಿಯೊಬ್ಬರ ಬಗ್ಗೆ. ನೀವು ಈಗ ದಣಿದಿದ್ದರೆ ಅದು ನಿಮ್ಮ ಸೋಲು ಅಲ್ಲ, ಅದು ನೀವು ತುಂಬಾ ದಿನ ಹೋರಾಡಿದ್ದೀರಾ ಅನ್ನೋದರ ಸೂಚನೆ. ಜೀವನ ಒಟ್ಟಿಗೆ ಬದಲಾಗಬೇಕೆಂದಿಲ್ಲ, ಒಂದು ಚಿಕ್ಕ ನಂಬಿಕೆ ಸಾಕು: ನಾನು ಹೀಗೇ ಇರಲ್ಲ ಅನ್ನೋ ನಂಬಿಕೆ. ನೀವು ನಿಮ್ಮ ಮೇಲೆ ದಯೆ ತೋರಿಸಿದ ದಿನದಿಂದಲೇ ನಿಮ್ಮ ಜೀವನ ಗುಣಮುಖವಾಗಲು ಶುರುವಾಗುತ್ತದೆ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ವಲ್ಪವಾದರೂ ಶಾಂತಿ ಕೊಟ್ಟಿದ್ದರೆ, ಯಾರಿಗಾದರೂ ನೀವು ಒಬ್ಬರೇ ಅಲ್ಲ ಅನ್ನೋ ಭಾವನೆ ನೀಡಿದ್ದರೆ, ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಚಾನೆಲನ್ನು ಜೀವನದಿಂದ ಬೇಸತ್ತಿರುವವರಿಗೆ, ಮೌನವಾಗಿ ಅಳುತ್ತಿರುವವರಿಗೆ ಪ್ರಾರಂಭಿಸಿದ್ದೇನೆ.
ಇನ್ನೂ ಇಂತಹ ಶಾಂತಿ, ಧೈರ್ಯ ಮತ್ತು ನಂಬಿಕೆ ತುಂಬಿದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಯಾಣವನ್ನು ನಾವು ಒಟ್ಟಿಗೆ ಮುಂದುವರಿಸೋಣ.